ಖಂಡಿತವಾಗಿ ಮಾಡಿದೆ. ಯಾಕಂತ ಹೇಳಿದ್ರೆ ಅವರು ವಾರ್ನರ್ ಅಲ್ಲಿ ತಲೆಗೆ ಆಕ್ಚುಲಿ ಅವರು ಮೂವಿಯಲ್ಲಿ ತಲೆಗೆ ಹುಳ ಬಿಟ್ಟಿಲ್ಲ, ತೆಗ್ದ್ಬಿಟ್ರು. ವಾರ್ನರ್ ಅಲ್ಲಿ 2040 ಅಂತ ತೋರಿಸಿ ಆಕ್ಚುಲಿ ಅವ್ರು ತೋರಿಸಿರೋದು ವಾಸ್ತವನ ಸ್ವಲ್ಪ ಜಾಸ್ತಿಯಾಗಿ ತೋರಿಸಿದ್ದಾರೆ. ಅದು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಸ್ಟೋರಿ ಟೆಲ್ಲಿಂಗ್ ಮೂಲಕ ನಮ್ಮ ಮೂವಿ ತೋರಿಸಿದ್ದಾರೆ. ಉಪೇಂದ್ರ ಯಾವಾಗ್ಲೂ ತಮ್ಮ ಮೊದಲನೇ ಸಿನಿಮಾದಿಂದ ತಮ್ಗಾದ ರೀತಿಯಲ್ಲಿ ಸಮಾಜಕ್ಕೆ ಮೆಸೇಜ್ ಕೊಡ್ತಾ ಇದ್ರು. ಅಂದ್ರೆ ತಾನು ಜವಾಬ್ದಾರಿ ತಕೊಂಡು ಸಮಾಜನ ಯಾವ ರೀತಿ ಬದಲಾಯಿಸಿ. ಯಾಕಂದ್ರೆ ಅವರು ಡೈರೆಕ್ಟ್ರು. ಈಗ ನಾವು ನಮ್ ಜವಾಬ್ದಾರಿ ಏನ್ ತಗೊಳ್ಬೇಕು ಅನ್ನೋದು ನಮ್ ಕೈಯಲ್ಲಿದೆ ಅಷ್ಟೇ. ನಾನೊಬ್ಬ ಒಳ್ಳೆ ಇರ್ತೀನಿ, ಬೇರೆಯವ್ರು ಹಾಳಾದ್ರೆ ಸಾಕು ಅನ್ನೋ ಆಲೋಚನೆಯಲ್ಲಿ ಇದ್ರೆ ನಾವದೇ ಕತ್ರಿಸಿರೋ ರೀತಿ ಇರ್ತೀವಿ. ಆದ್ರೆ ಸಮಾಜ ಸರಿಯಾಗಬೇಕಾದ್ರೆ ನನ್ ಜವಾಬ್ದಾರಿ ತಕೊಂಡ್ರೆ ಮಾತ್ರ ನನ್ನ ಪ್ರಕೃತಿ ನಾನು ಉಳಿಸಬಹುದು. ಅದು ಲಕ್ಕೋ ಹೊಡೆದಿದ್ದಾಗೆ ಇರ್ಬೋದು, ನಾವು ಬದುಕಬಹುದು ಅನ್ನೋದನ್ನ ತೋರಿಸಿದ್ದಾರೆ. ಆ ಕ್ಲೈಮ್ಯಾಕ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಇದು ನನ್ಗೆ ಅರ್ಥ ಆಗಿದ್ದು, ಇನ್ನೊಬ್ನಿಗೆ ಯಾವ ರೀತಿ ಅರ್ಥ ಆಗಿದೆ ಅವ್ರೇ ಹೇಳ್ತಾರೆ. ಜಗಳ ಏನ್ ನಡೀತಿದೆ ಅದ್ರ ಬಗ್ಗೆ ಹೇಳಿದ್ದಾರೆ. ನಮ್ ದೇಶದಲ್ಲಿ ಅದು ತುಂಬಾನೇ ನಡೀತಿದೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಮ್ ದೇಶದಲ್ಲಿ ಅನ್ನೋದಕ್ಕಿಂತ ನನ್ನೊಳಗೆ ಏನ್ ನಡೀತಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನೊಳಗೆ ಅದಿದ್ರೆ ಅದಿದೆ, ನನ್ನೊಳಗೆ ಇಲ್ಲ ಅಂತ ಹೇಳಿದ್ರೆ ಅದಿಲ್ಲ. ನಾನ್ ನಂಬ್ಕೊಂಡು ಬಂದಿರೋದು ನನ್ನ ನಂಬಿಕೆ, ಅದು ಇನ್ನೊಬ್ಬನ ಮೇಲೆ ಹೇರ್ಬೇಕಂತ ಅಗತ್ಯನೂ ಇಲ್ಲ. ಹಾಗೆ ಜಾತಿ ಅನ್ನೋದು ನನ್ಗೊಂದು ಗುರುತು, ಅದನ್ನ ನಾನು ಗುರ್ತಾಗಿ ಇಟ್ಕೊಂಡ್ರೆ ಸಾಕು. ಯಾಕೆ ಇನ್ನೊಬ್ಬ ಮೇಲು ಕೀಳು ಅಂತ ಯಾಕೆ ಇಡ್ಬೇಕು? ಅವ್ರ ಅದು ಸಾಂಗ್ ಇದಲ್ಲ, ಅದನ್ನ ಅವರೇ ಬಂದು ಎಲ್ಲರೂ ಬಂದು ನೋಡ್ಬೇಕು. ಆ ಸಾಂಗ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ದೊಡ್ಡದ್ ಯಾವ್ದು ಚಿಕ್ಕದ್ ಯಾವ್ದು ಅಂತ ಅಲ್ಲೇ ಗೊತ್ತಾಗತ್ತೆ. ಅದು ಪ್ರತಿಯೊಬ್ರು ಬಂದು ನೋಡ್ಲಿ ಅಂತ ನನ್ನ ಆಸೆ. ಇನ್ನು ಮೂವಿನಲ್ಲಿ ಯಾವ ಒಂದು ಲೈನ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಸರ್? ಪಕ್ಕ ಹೇಳ್ಬೇಕಾದ್ರೆ ನೆನ್ಪು ಬರ್ತಾ ಇಲ್ಲ. ಅದ್ರಲ್ಲಿ ಒಂದು ಸೂಪರ್ ಆಗಿ ಅವ್ರು ಹೇಳಿದ್ದಾರೆ, ನೆನ್ಪು ಬರ್ತಾ ಇಲ್ಲ ಮೇಡಮ್. ಯಾಕಂದ್ರೆ ಇನ್ನೊಂದ್ಸಲ ಒಂದ್ 4-5 ಸಲ ಅಂತ ನಾನು ಖಂಡಿತ ನೋಡ್ತೀನಿ. ಅವಾಗ ನಿಮ್ಗೆ ಬಾಯ್ಹೆಟ್ ಆಗಿ ಹೇಳ್ಬಿಡ್ತೀನಿ. ಎಲ್ಲ ನಿಂಗೆ ಅರ್ಥ ಆಗತ್ತ ಅಂತ ಕೇಳ್ತಿದ್ರು. ಈಗ ಅವ್ರಿಗೆ ಅರ್ಥ ಆಗ್ತಿದೆ ಅಂತ ಹೇಳಿದ್ರೆ ಅಷ್ಟೇ ಸಾಕಲ್ಲ, ಅವ್ರಿಗೆ ಅರ್ಥ ಆಗತ್ತೆ ಅಂತ ಹೇಳಿದ್ರೆ, ನಮ್ ಜನರೇಷನ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಅರ್ಥ ಆಗ್ತದೆ, ಖಂಡಿತ ಆಗುತ್ತೆ. 10 out of 10. ಯಾಕಂದ್ರೆ ಡೈರೆಕ್ಷನ್ ಚೆನ್ನಾಗಿದೆ, ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ, ಮತ್ತೆ ಈ ಹೊಸ ಟೆಕ್ನಾಲಜಿ ಉಪಯೋಗಿಸಿದ್ದು ಚೆನ್ನಾಗಿದೆ. UI ಅಂದ್ರೆ ಏನಿರಬಹುದು ನಿಮ್ಮ ಪ್ರಕಾರ? UI ಅಂದ್ರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್, ಅದೇ ಅಲ್ಲಿರೋದು ನನ್ನೊಳಗಿದೆ. ದಟ್ ಇಸ್ ಮೈ ಇಂಟೆಲಿಜೆನ್ಸ್ ಅಷ್ಟೇ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.